ವೃಷಭ ರಾಶಿ, ಕರ್ಮದಲ್ಲಿ ಇದ್ದ ಶನಿಯು ಏಕಾದಶದ ಫಲವನ್ನು ಕೊಡ್ತಕ್ಕಂತಹ ವರ್ಷ ಶುರು ಆಗ್ತದೆ. ಶನಿಯ ಮೀನರಾಶಿಯ ಸಂಚಾರದಿಂದ ಬಹಳ ಒಳ್ಳೆಯದು. ವ್ಯಾಪಾರ ಆದಾಯಗಳು ವೃದ್ಧಿ ಆಗ್ತದೆ. ಯಾವುದೋ ಒಂದು ರೀತಿಯ ಅನುಕೂಲಕರವಾಗಿರ್ತಕ್ಕಂಥ ವರ್ಚಸ್ಸು ವ್ಯಾಪಾರ ವ್ಯವಹಾರದಲ್ಲಿ ಇರುವವರಿಗೆ ಮತ್ತು ಅಧಿಕಾರ ಪ್ರಾಪ್ತಿ, ಇಷ್ಟು ಸಮಯ ಏನು ಕಷ್ಟಪಟ್ಟಿದ್ದಾರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಅದಕ್ಕೆ ನಿರೀಕ್ಷೆ ಮಾಡ್ತಾ ಇರತಕ್ಕಂಥ ಫಲ, ವ್ಯಾಪಾರ ವ್ಯವಹಾರ ಉದ್ಯೋಗ ರಾಜಕೀಯವೂ ಸೇರಿ ಅವರು ಆ ಫಲವನ್ನು, ಅಧಿಕಾರ ಫಲವನ್ನು ಪಡಿತಕ್ಕಂತಹ ಫಲ ವೃಷಭ ರಾಶಿಯವರಿಗೆ. ಕುಟುಂಬದಲ್ಲಿ ವಿರಸ ತಾಪತ್ರಯಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ತೃತೀಯದಿಂದ ನಿಮಗೆ ತೃತೀಯ ದೃಷ್ಟಿ ಉಂಟು, ಶನಿಯ ಪ್ರಭಾವ. ಹಾಗಾಗಿ ಅದು ಶುಕ್ರನ ಮನೆ, ಅದೆಲ್ಲ ಏನು ದೋಷ ಅಲ್ಲ ಅಂತಂತ ಹೇಳಲಿಕ್ಕೆ ಬರಲ್ಲ. ತೃತೀಯವು ಮಾರಕ ದೃಷ್ಟಿ ಅಂತಂತ ಹೇಳಿದಾಗ ಅದು ದೋಷವೇ. ಅದು ಸ್ವಜನರು, ಬಂಧು ಮಿತ್ರರು ಇವರಲ್ಲಿ ಮನಸ್ತಾಪಗಳನ್ನು ಉಂಟು ಮಾಡ್ತಕ್ಕಂಥದ್ದು. ಮತ್ತು ಈ ಶನಿ ರಾಹುವಿನ ಒಂದು 45 ದಿನ ಮೇಳೈಕೆ ಬೇರೆ ಇದೆ ಅದೇ ಮೀನರಾಶಿಯಲ್ಲಿ, ಮೇ 18ನೇ ತಾರೀಕುವರೆಗೂ. ಹಾಗಾಗಿ ವ್ಯಾಪಾರದಲ್ಲಿ ನಂಬಿಕೊಂಡು ಬರ್ತಾ ಇರತಕ್ಕಂಥ ಅನೇಕ ಬಿಸ್ನೆಸ್ನಲ್ಲಿರ್ತಕ್ಕಂಥವರಿಗೆ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಿಸ್ನೆಸ್ನವರಿಗೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂತಹ ಬಿಸ್ನೆಸ್ನಲ್ಲಿರ್ತಕ್ಕಂಥವ್ರಿಗೆ, ದೇಶ ವಿದೇಶಗಳಿಂದ ಮೋಸ ಆಗ್ತಕ್ಕಂತಹ ಸಾಧ್ಯತೆಗಳೆಲ್ಲ ಇರ್ತದೆ. ಜಾಗ್ರತೆ ವಹಿಸಬೇಕು. ಏಕಾದಶದ ಫಲ 2.5 ವರ್ಷ ಇರ್ತದೆ, ಅದು ಬೇರೆ ವಿಷಯ. ಜಾಗ್ರತೆ ವಹಿಸಬೇಕು. 3ನೇ ದೃಷ್ಟಿ ಉಂಟು, ರಾಹು ಮತ್ತು ಶನಿಯ ಯುತಿ ಉಂಟು ಸುಮಾರು 1.5 ತಿಂಗಳು. ಹಾಗಾಗಿ ಜಾಗ್ರತೆ ವಹಿಸಬೇಕು ವ್ಯಾಪಾರ ವ್ಯವಹಾರದಲ್ಲಿ. ವಿದ್ಯಾರ್ಥಿಗಳಿಗೆ ಶುಭ, ಒಳ್ಳೆ ಸಕ್ಸಸ್ ಆಗ್ತದೆ. ವೃಷಭ ರಾಶಿಯ ಮಕ್ಕಳಿಗೆ, ಓದ್ತಾ ಇರೋ ದೊಡ್ಡವರಿಗೆ ನೀವು ಕೂಡ ಒಂದು ಶನಿಯ ಶಾಂತಿ, ಗ್ರಹ ಶಾಂತಿ ಪೂಜೆ, ಕುಲದೇವತಾ ದರ್ಶನವನ್ನು ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಒಳ್ಳೆಯದು.